ತಂದ ಸಂತೋಷ ಸೌಭಾಗ್ಯವೇ, ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ. ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ, ಪ್ರೀತಿಯ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದ. ನಾನು ಹಾಡಿ ಹರ್ಷಿಸಿ ನಲಿದು ಕೊಂಡಾಡುವೆ. ಪ್ರೀತಿಯ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದ. ನಾನು ಹಾಡಿ ಹರ್ಷಿಸಿ ನಲಿದು ಕೊಂಡಾಡುವೆ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ಮನಸ್ಸೆಂಬ ಕನ್ನಡಿಯಲ್ಲಿ ನೀ ಬಂದಾಗ ನನ್ನನ್ನ ಅರಿತುಕೊಳ್ಳುವಂತೆ ಮಾಡಿದೆ. ನಿನ್ನ ವಾಕ್ಯದಿಂದ ನನ್ನ ತಿದ್ದಿ ತೀಡಿದೆ. ಅದ್ಭುತವಾಗಿ ನನ್ನ ಚಿತ್ರಿಸಿದೆ. ಮನಸ್ಸೆಂಬ ಕನ್ನಡಿಯಲ್ಲಿ ನೀ ಬಂದಾಗ ನನ್ನನ್ನ ಅರಿತುಕೊಳ್ಳುವಂತೆ ಮಾಡಿದೆ. ನಿನ್ನ ವಾಕ್ಯದಿಂದ ನನ್ನ ತಿದ್ದಿ ತೀಡಿದೆ. ಅದ್ಭುತವಾಗಿ ನನ್ನ ಚಿತ್ರಿಸಿದೆ. ನಿನ್ನ ಮಹಿಮೆಯ ಕಾರ್ಯಗಳು ಅದ್ಭುತವೇ. ನಿನ್ನಂತ ತಂದೆ ಎಂದು ನಾನು ಕಾಣಲೇ ಇಲ್ಲ. ನಿನ್ನ ಮಹಿಮೆಯ ಕಾರ್ಯಗಳು ಅದ್ಭುತವೇ. ನಿನ್ನಂತ ತಂದೆ ಎಂದು ನಾನು ಕಾಣಲೇ ಇಲ್ಲ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ರೋಗವು ನನ್ನನ್ನಿಡಿದುಕೊಂಡಿರುವಾಗ ಮರಣದಿಂದ ನನ್ನ ಬಿಡಿಸಿರುವೆ. ಇಕ್ಕಟ್ಟಿನ ದಿನದಲ್ಲಿ ಕೊರತೆ ಇರುವಾಗ ನಿನ್ನ ಹಸ್ತ ನೀಡಿ ದಿನವೂ ನಡೆಸಿರುವೆ. ರೋಗವು ನನ್ನನ್ನಿಡಿದುಕೊಂಡಿರುವಾಗ ಮರಣದಿಂದ ನನ್ನ ಬಿಡಿಸಿರುವೆ. ಇಕ್ಕಟ್ಟಿನ ದಿನದಲ್ಲಿ ಕೊರತೆ ಇರುವಾಗ ನಿನ್ನ ಹಸ್ತ ನೀಡಿ ದಿನವೂ ನಡೆಸಿರುವೆ. ನಿನ್ನ ಅಧಿಕಾರದ ಮಾತುಗಳು ಬಲವಾದದ್ದು, ಅದರಿಂದಲೇ ನಾ ಜೀವನ ಮಾಡುವೆನು. ನಿನ್ನ ಅಧಿಕಾರದ ಮಾತುಗಳು ಬಲವಾದದ್ದು, ಅದರಿಂದಲೇ ನಾ ಜೀವನ ಮಾಡುವೆನು. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ಪರಿಶುದ್ಧನಾದಂತ ನನ್ನ ಕ್ರಿಸ್ತೇಸುವೆ, ನಿನ್ನ ಮಾರ್ಗದಲ್ಲೇ ನನ್ನನ್ನು ನಡೆಸು. ನೀ ವಾಗ್ದಾನ ಮಾಡಿದ ದೇಶಕ್ಕೆ ಯೆಹೋಶುವ ಕಾಲೇಬರಂತೆ ನಡೆಸು. ಪರಿಶುದ್ಧನಾದಂತ ನನ್ನ ಕ್ರಿಸ್ತೇಸುವೆ, ನಿನ್ನ ಮಾರ್ಗದಲ್ಲೇ ನನ್ನನ್ನು ನಡೆಸು. ನೀ ವಾಗ್ದಾನ ಮಾಡಿದ ದೇಶಕ್ಕೆ ಯೆಹೋಶುವ ಕಾಲೇಬರಂತೆ ನಡೆಸು. ನಿನ್ನ ಮಹಿಮೆಯ ಬರೋಣದಲ್ಲಿ ಕಾದುಕೊಳ್ಳಲು ಪವಿತ್ರಾತ್ಮನ ಎಣ್ಣೆಯಿಂದ ನೀ ತುಂಬಿಸು. ನಿನ್ನ ಮಹಿಮೆಯ ಬರೋಣದಲ್ಲಿ ಕಾದುಕೊಳ್ಳಲು
ಪವಿತ್ರಾತ್ಮನ ಎಣ್ಣೆಯಿಂದ ನೀ ತುಂಬಿಸು ನನ್ನ ಯೇಸು. ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧಗೊಳ್ಳೋಣ. ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಅತಿಯಾಗಿ ಪ್ರೀತಿಸಿಕೊಂಡು ಬಂದಂಥ ಅತಿ ಪ್ರೀತಿಯುಳ್ಳ ಕರುಣೆಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಕರುಣೆಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ತಂದೆ, ನಿನ್ನ ವಾಕ್ಯಗಳನ್ನು ಓದಿ ಮನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ನಿನ್ನ ದೈವಿ ಜ್ಞಾನವನ್ನು ನಮಗೆ ದಯಪಾಲಿಸಿ ನಿನ್ನ ಆತ್ಮನಿಂದ ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ಕೋರುತ್ತಾ ಈ ಒಂದು ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನದ ವೇದದನಿಕೆಗೆ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಯೋನನ ಪುಸ್ತಕ 3ನೇ ಅಧ್ಯಾಯ 1ರಿಂದ 10 ವಚನಗಳನ್ನು ಓದಿಕೊಳ್ಳೋಣ. ಯೋನನ ಪುಸ್ತಕ 3ನೇ ಅಧ್ಯಾಯ 1ರಿಂದ 10 ವಚನಗಳು. ಪ್ರವಾದಿಯ ಪ್ರಕಟಣೆಯನ್ನು ಕೇಳಿದ ನಿನೆವೆಯವರ ಮಾನಸಾಂತರ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸಿರುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿವಸಗಳಾದ ಮೇಲೆ ನಿನೆವೆಯು ಕಡಿಯಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳನ್ನು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಬದುಕಿಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು, ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗಗಳಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ದೇವರು ಓದಿರ್ತಕ್ಕಂಥ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರಿಯರೇ, ಯೋನನ 1ನೆಯ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಕರ್ತನಾದ ಯೆಹೋವನು ಯೋನನಿಗೆ ಹೇಳ್ತಾ ಇದ್ದಾನೆ, ನೀನೆದ್ದು ಈ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ನಿನೆವೆ ಪಟ್ಟಣಕ್ಕೆ ಹೋಗದೆ ಆತನು ತಾರ್ಷೀಷಿಗೆ ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ಯಾಕೆ ಯೋನನು ನಿನೆವೆಗೆ ಹೋಗುವ ಬದಲಾಗಿ ಆತನು ತಾರ್ಷೀಷಿಗೆ ಹೋಗಿರಬಹುದೆಂಬ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮಧ್ಯದಲ್ಲಿತ್ತು. ಪ್ರಿಯರೇ, ಕೆಲವು ನೋಡ್ತಾ ಇದ್ದೇವೆ, ಎಷ್ಟೋ ಜನರು ಆ ಒಂದು ನಿನೆವೆ ಪಟ್ಟಣಕ್ಕೆ ಹೋಗುವ ಬದಲಾಗಿ ತಾರ್ಷೀಷಿಗೆ ಹೋಗಿರ್ತಕ್ಕಂಥ ಕಾರಣ ಕೆಲವು ಜನರು ಅಂದ್ಕೊಳ್ಬೋದು ಆತನು ನಿನೆವೆ ಪಟ್ಟಣದವರನ್ನು ನೋಡ್ತಾ ಇದ್ದೇವೆ, ಆತನು ದ್ವೇಷಿಸ್ತಾ ಇದ್ದನು. ಮತ್ತು ಅದೇ ರೀತಿ ನೋಡಬೇಕಾದರೆ ಆ ಒಂದು ನಿನೆವೆ ಪಟ್ಟಣದವರು ಬಹಳಷ್ಟು ಕ್ರೂರಿಗಳು ಆಗಿರ್ತಕ್ಕಂಥ ಕಾರಣ ಮತ್ತು ದುಷ್ಟರಾಗಿರ್ತಕ್ಕಂಥ ಕಾರಣ ಯೋನನ ಒಂದು ಸಂದೇಶವನ್ನು ಅವರು ಕೇಳಲಿಕ್ಕಿಲ್ಲ, ಅಥವಾ ಯೋನನನ್ನು ರಿಜೆಕ್ಟ್ ಮಾಡ್ಬೋದು, ತಿರಸ್ಕಾರ ಮಾಡಬಹುದು, ಆತನ ಈ ಒಂದು ವಾಕ್ಯಗಳನ್ನು ಕೇಳಲಿಕ್ಕೆ ಅವರು ಒಪ್ಪಿಕೊಳ್ಳದಿರ್ಬೋದು. ಈ ರೀತಿ ಎಷ್ಟೋ ಒಂದು ಸಂದೇಹ ಅಥವಾ ಸಂಶಯಗಳು ಅಥವಾ ಊಹನೆಗಳು ನಾವು ಬರೋದನ್ನು ನೋಡ್ತಾ ಇದ್ದೇವೆ. ಆದರೆ ಆ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ 4ನೇ ಅಧ್ಯಾಯದ ಒಂದು 1ನೇ ಮತ್ತು 2ನೇ ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಇದರಿಂದ ಯೋನನಿಗೆ ಬಹು ಕರಕರಿ ಆಯಿತು. ಅವನು ಸಿಟ್ಟುಗೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ.
ನೀನು ದಯೆಯೂ ಕನಿಕರವೂ ದೀರ್ಘ ಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೇ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಅಂದರೆ ದೇವರು ಬಹಳಷ್ಟು ದೀರ್ಘ ಶಾಂತನು ಮತ್ತು ಮನಮರುಗಿ ಆತನು ಕ್ಷಮಿಸ್ತಕ್ಕಂಥ ಕೃಪೆಯುಳ್ಳ ದೇವರು ಎಂಬುದಾಗಿ ಆತನು ತಿಳಿದಿರ್ತಕ್ಕಂಥ ಕಾರಣ. ಅಂದರೆ ಯೋನನಿಗೆ ನಿನೆವೆ ಪಟ್ಟಣದವರು ಮನಮರುಗಿ ಪಶ್ಚಾತ್ತಾಪಪಟ್ಟು ಅವ್ರ ದೇವರ ಕಡೆಗೆ ತಿರುಗತಕ್ಕಂಥದ್ದು ಯೋನನಿಗೆ ಇಷ್ಟವಿಲ್ಲ. ಅಂದರೆ ಯೋನನು ಆಗಲಿ ಆತನ ದೇಶದವರಾಗಲಿ, ಅಂದರೆ ಅವರಿಗೆ ಈ ನಿನೆವೆ ಪಟ್ಟಣದವರು ಶತ್ರುಗಳಾಗಿದ್ದರು. ಆದ ಕಾರಣ ಶತ್ರುಗಳು ರಕ್ಷಣೆಯನ್ನು ಹೊಂದುವುದಾಗಲಿ ಮತ್ತು ಶತ್ರುಗಳ ಒಳ್ಳೆಯದಾಗೋದಕ್ಕಾಗಿ ಇಸ್ರಾಯೇಲರಾಗಲಿ ಆ ಒಂದು ಇಸ್ರಾಯೇಲ್ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಇಷ್ಟಪಡ್ತಿರಲಿಲ್ಲ. ಯಾಕಂದರೆ ನಿನೆವೆ ಪಟ್ಟಣದವರಿಗೆ ಶತ್ರುಗಳಾಗಿರ್ತಕ್ಕಂಥ ಒಂದು ವಿಷಯ ನಾವು ನೋಡೋದಾಗಿದೆ. ಪ್ರಿಯರೇ, ಯೆಹೋವ ದೇವರು ಆತನು ಕೇವಲ ಇಸ್ರಾಯೇಲಿಗೆ ಮಾತ್ರ ದೇವರಾಗಿರದೆ ಆತನು ಸರ್ವಲೋಕಕ್ಕೆ ಆತನು ದೇವರಾಗಿದ್ದಾನೆ. ಸರ್ವಲೋಕವನ್ನು ಆತನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದೇವರಾಗಿದ್ದಾನೆ. ಆಗಿನ ಕಾಲದಲ್ಲಿ ನೋಡಬೇಕಾದ್ರೆ ಇದು ವಿಶೇಷವಾದ ರೀತಿಯಲ್ಲಿ ಇಸ್ರಾಯೇಲರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾಗಿತ್ತಂದರೆ ಯೆಹೋವ ದೇವರು ಕೇವಲ ಇಸ್ರಾಯೇಲರ ದೇವರೆಂಬುದಾಗಿ. ಆದ ಕಾರಣ ನೋಡ್ತಾ ಇದ್ದೇವೆ, ಯೆಹೋವ ದೇವರು ಅಬ್ರಹಾಮನನ್ನು ಕರೆದು ಅಬ್ರಹಾಮನನ್ನು ಆಶೀರ್ವದಿಸಿ ಅಬ್ರಹಾಮನ ಮುಖಾಂತರ ನೋಡ್ತಾ ಇದ್ದೇವೆ ಇಸ್ರಾಯೇಲರ ಎಲ್ಲ ಜನಾಂಗಗಳಿಗೆ ಆತನು ಆಶೀರ್ವಾದ ಮಾಡಿದನೆಂಬುದಾಗಿ ಇಸ್ರಾಯೇಲರ ಒಂದು ನಂಬಿಕೆ ಇತ್ತು. ಆದರೆ ಈ ಒಂದು ಜೆನೆಸಿಸ್ ಚಾಪ್ಟರ್ 12 ಅಂದರೆ ಆದಿಕಾಂಡ 12ನೇ ಅಧ್ಯಾಯ 1-3 ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಆದಿಕಾಂಡ 12ನೇ ಅಧ್ಯಾಯ 1-3 ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಪ್ರಿಯರೇ, ಈ ಒಂದು ವಚನ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅತಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಾಕ್ಯವಾಗಿದೆ. ನೋಡ್ತಾ ಇದ್ದೇವೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು. ಇಸ್ರಾಯೇಲರು ಅಂದುಕೊಂಡಿದ್ದರು, ನೋಡ್ತಾ ಇದ್ದೇವೆ, ಅಬ್ರಹಾಮನನ್ನು ಆರಿಸಿಕೊಂಡು ಅಬ್ರಹಾಮನ ಸಂತತಿಯವರನ್ನಾಗಲಿ ಇಸ್ರಾಯೇಲರನ್ನಾಗಲಿ ದೇವರು ಆರಿಸಿಕೊಂಡಿದ್ದಾನೆ ಮತ್ತು ಇಸ್ರಾಯೇಲರಿಗೆ ಮಾತ್ರ ಆತನ ದೇವರಾಗಿದ್ದಾನೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರು. ಆದರೆ ದೇವರು ನೋಡಬೇಕಾದ್ರೆ ಕೇವಲ ಅಬ್ರಹಾಮನ ದೇವರಾಗಿರದೆ ಇಸ್ರಾಯೇಲರ ದೇವರಾಗಿರದೆ ಆತನು ಸರ್ವಲೋಕದ ಒಂದು ದೇವರಾಗಿದ್ದಾನೆ. ಯಾಕಂದರೆ ಸರ್ವವನ್ನು ಆತನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರಾಗಿದ್ದಾನೆ. ಅದೇ ಕಾರಣ ನೋಡ್ತಾ ಇದ್ದೇವೆ, ಈ ಒಂದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ ವಾಕ್ಯ ಹೇಳೋದು ನೋಡ್ತಾ ಇದ್ದೇವೆ. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ, ಅಂದರೆ ಸರ್ವಲೋಕದ ಎಲ್ಲ ಜನರು, ಕೇವಲ ಯಹೂದ್ಯರು ಮಾತ್ರ ಅಲ್ಲದೆ ಕೇವಲ ಕ್ರೈಸ್ತರು ಮಾತ್ರ ಅಲ್ಲಾಗಿದೆ, ಆತನ ನಂಬತಕ್ಕಂಥ ಎಲ್ಲ ಜನರು, ಸರ್ವಲೋಕದ ಎಲ್ಲ ಜನರು ಆಶೀರ್ವಾದ ಹೊಂದಬೇಕೆಂಬುದಾಗಿ ದೇವರ ಒಂದು ಚಿತ್ತವಾಗಿತ್ತು. ಆದರೆ ಇಲ್ಲಿ ನೋಡಬೇಕಾದ್ರೆ ಯೋನನಿಗೆ ಕೇವಲ ಇಸ್ರಾಯೇಲರು ಮಾತ್ರ ರಕ್ಷಣೆ ಹೊಂದಬೇಕು, ಇಸ್ರಾಯೇಲ್ಗೆ ಮಾತ್ರ ಆಶೀರ್ವಾದ ಉಂಟಾಗಬೇಕೆಂಬುದಾಗಿ ಆತನು ತಿಳಿದುಕೊಂಡಿರುವುದು. ಆದ ಕಾರಣ ಇದು ನಿನೆವೆ ಪಟ್ಟಣದವರನ್ನು ದ್ವೇಷಿಸ್ತಕ್ಕಂಥ ಕಾರಣ, ಅವರನ್ನು ಶತ್ರುಗಳೆಂಬುದಾಗಿ ತಿಳಿದಿರ್ತಕ್ಕಂಥ ಕಾರಣ ಆತನು ನೋಡ್ತಾ ಇದ್ದೇವೆ, ಆತನು ಮನಮರುಗುವವನೆಂದರೆ ಯೆಹೋವ ದೇವರು ಮನಮರುಗುವವನಾಗಲಿ ದೀರ್ಘ ಶಾಂತಿಯುಳ್ಳವನು ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದ ಕೇಡಿಗೆ ಮರಮರುಗುವನು ಎಂದು ತಿಳಿದೇ ತಾರ್ಷೀಷಿಗೆ ಓಡಿ ಹೋಗಲು ನಾನು ತ್ವರೆಪಟ್ಟೆನೆಂಬುದಾಗಿ ಯೋನನು ಯೆಹೋವ ದೇವರಿಗೆ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ತಾರ್ಷೀಷಿಗೆ ಹೋಗಿರ್ತಕ್ಕಂಥ ಮುಖ್ಯವಾದ ಕಾರಣ ನೋಡಬೇಕಾದರೆ ಯೆಹೋವ ದೇವರು ಅವರಿಗೆ ಪನಿಷ್ಮೆಂಟ್ ಮಾಡಬೇಕೆಂಬ ಒಂದು ಉದ್ದೇಶ ಆತನಿಗೆ ಇತ್ತು. ಅಂದರೆ ನಿನೆವೆ ಪಟ್ಟಣದವರು ರಕ್ಷಣೆ ಹೊಂದತಕ್ಕಂಥದ್ದಾಗಲಿ ಮತ್ತು ದೇವರವರನ್ನು ಉಳಿಸ್ತಕ್ಕಂಥದ್ದಾಗಲಿ ಯೋನನಿಗೆ ಇಷ್ಟ ಇರಲಿಲ್ಲ ಎಂಬ ಒಂದು ವಿಷಯ ನೋಡ್ತಾ ಇದ್ದೇವೆ. ಆದರೆ ಆತನು ಬಹಳಷ್ಟು ಫೋರ್ಸ್ಫುಲ್ ಆಗಿ ಆತನು ಎರಡನೇದಾಗಿ ಆತನನ್ನು ಕರೆದಂಥ ಸಂದರ್ಭದಲ್ಲಿ ಆತನು ನಿನೆವೆ ಪಟ್ಟಣದವರಿಗೆ ಸಂದೇಶ ಕೊಡೋದಕ್ಕಾಗಿ ಹೋಗಬೇಕಾಗಿರುತ್ತೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತು ಅದಾದ ನಂತರ ಪ್ರಿಯರೇ ನೋಡಬೇಕಾದ್ರೆ ಆತನು ಯೆಹೋವ ದೇವರಿಗೆ ಅವಿಧೇಯನಾಗಿರ್ತಕ್ಕಂಥ ಒಬ್ಬ ಸೇವಕನಾಗಿದ್ದನು. ಅವಿಧೇಯನಾಗಿರ್ತಕ್ಕಂಥ ಒಂದು ಸೇವಕನ ಮುಖಾಂತರ ಯೆಹೋವ ದೇವರು ಇಂಥ ಅದ್ಭುತ ಕಾರ್ಯಗಳನ್ನು ಯಾಕೆ ನಡೆಸಿರ್ಬೋದು ಎಂಬ ಒಂದು ದೊಡ್ಡ ಪ್ರಶ್ನೆ.
ಆ ಒಂದು ಸ್ಥಳದಲ್ಲಿ ನಾವು ಇರುವುದಾದರೆ, ಯಾವುದೇ ವ್ಯಕ್ತಿ ನಮಗೆ ಅವಿಧೇಯತೆಯನ್ನು ತೋರಿಸುವುದಾದರೆ, ಡಿಸೊಬಿಡಿಯಂಟ್ ಇರುವುದಾದರೆ, ಅಂಥ ವ್ಯಕ್ತಿಯನ್ನು ನಾವು ಇಷ್ಟಪಡೋದಿಲ್ಲ ಮತ್ತು ಅಂಥ ವ್ಯಕ್ತಿಯನ್ನು ದೇವರು ಉಪಯೋಗಿಸುವುದಿಲ್ಲ ಎಂಬುದಾಗಿ ಸಹ ನಾವು ತಿಳಿದುಕೊಳ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ತಿಳಿದುಕೊಳ್ತಕ್ಕಂಥ ಮುಖ್ಯವಾದ ಒಂದು ವಿಷಯ ನೋಡಬೇಕಾದ್ರೆ, ಯೋನನು ಅವಿಧೇಯ ಉಳ್ಳಂಥ ಒಬ್ಬ ವ್ಯಕ್ತಿ ಆಗಿದ್ದಾಗಿಯೂ ಸಹ ದೇವರು ಅಂಥ ವ್ಯಕ್ತಿಯನ್ನು ಸಹ ಆತನು ತನ್ನ ಸೇವೆಗಾಗಿ ಉಪಯೋಗಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ಆತನು ತನ್ನ ತಪ್ಪು ಕಲ್ಪನೆಗಳ ಕಾರಣ ಆತನು ದೇವರ ಚಿತ್ತಕ್ಕೆ ವಿರೋಧವಾಗಿ ಆತನು ನಿನವೆಗೆ ಹೋಗುವ ಬದಲಾಗಿ ಆತನು ತಾರ್ಷೀಷಿಗೆ ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ಆತನಿಗಿರ್ತಕ್ಕಂಥ ದ್ವೇಷ, ಆತನಿಗಿರ್ತಕ್ಕಂಥ ಸಿಟ್ಟು, ಕೋಪ, ಈ ಒಂದು ನಿನವೆ ಜನರ ವಿಷಯದಲ್ಲಿರ್ತಕ್ಕಂಥ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅದಕ್ಕೆ ಕಾರಣದಿಂದ ಆತನು ನಿನವೆಗೆ ಹೋಗದೆ ಅದು ತಾರ್ಷೀಷಿಗೆ ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ತಿಳಿದುಕೊಳ್ತಕ್ಕಂಥ ಮುಖ್ಯವಾದ ವಿಷಯ, ಆತನು ಅವಿಧೇಯ ವ್ಯಕ್ತಿಯಾಗಿದ್ದಾಗಿಯೂ ಸಹ ದೇವರು ಆತನನ್ನು ಆರಿಸಿಕೊಂಡು ಆತನ ಸೇವೆಗಾಗಿ ಉಪಯೋಗಿಸಿಕೊಂಡನ್ನು ನೋಡ್ತಾ ಇದ್ದೇವೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ದೊಡ್ಡ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಬರ್ತಾ ಇದೆ. ಯಾಕೆಂದರೆ ಇವನನ್ನು ಅವಿಧೇಯನಾಗಿದ್ದಾಗಿಯೂ ಸಹ ಆತನು ತನ್ನ ಸೇವೆಯಲ್ಲಿ ಉಪಯೋಗಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಷ್ಟೋ ಜನರು ಸಹ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ಅಂದರೆ ದೇವರ ಭಕ್ತರು ನೋಡ್ತಾ ಇದ್ದೇವೆ, ಎಷ್ಟೋ ಸಂದರ್ಭಗಳಲ್ಲಿ ಅವಿಧೇಯತೆಯನ್ನು ತೋರಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಬ್ರಹಾಮನು ಸಹ ಕೆಲವೊಮ್ಮೆ ಆತನು ತನ್ನ ಒಂದು ವಿಶ್ವಾಸವನ್ನು ಪ್ರಕಟಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ತನ್ನ ವಿಶ್ವಾಸದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಸಂದರ್ಭಗಳನ್ನು ಸಹ ನೋಡ್ತಾ ಇದ್ದೇವೆ. ಮೋಶೆಯು ಸಹ ಆತ ನೋಡ್ತಾ ಇದ್ದೇವೆ, ಎಷ್ಟು ವಿಧೇಯವುಳ್ಳ ಒಂದು ವ್ಯಕ್ತಿ ಆಗಿದ್ದಾಗಿಯೂ ಸಹ ನೋಡಬೇಕಾದ್ರೆ ಆತನು ನೋಡ್ತಾ ಇದ್ದೇವೆ, ಕೊನೆಗೆ ಆತನು ಕಾನಾನ್ ದೇಶಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆತನು ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪು ಆತನು ನೋಡ್ತಾ ಇದ್ದೇವೆ. ದೇವರ ಒಂದು ಆಜ್ಞೆಯನ್ನು ಮೀರಿ ನೋಡ್ತಾ ಇದ್ದೇವೆ. ಆತನಲ್ಲಿರ್ತಕ್ಕಂಥ ಕೈಗಳಲ್ಲಿರ್ತಕ್ಕಂಥ ಒಂದು 10 ಆಜ್ಞೆಗಳ ಒಂದು ಕಲ್ಲುಗಳನ್ನು ಆತನು ಕೆಳಗೆ ಬಿಸಾಕಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ಅಂತ ಒಂದು ದಾವೀದನ ಸಹ ನೋಡ್ತಾ ಇದ್ದೇವೆ. ಆತನು ಸಹ ಬಹಳ ದೇವರೊಂದು ಒಳ್ಳೆಯ ಆತನ ದೇವರ ಮೇಲೆ ಭಕ್ತಿಯುಳ್ಳ ಒಬ್ಬ ವ್ಯಕ್ತಿಯಾಗಿದ್ದನು. ಹಾಗಾಗಿ ನೋಡ್ತಾ ಇದ್ದೇವೆ, ದಾವೀದನು ಸಹ ಆತನು ಪಾಪಕ್ಕೊಳಗಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ಎಷ್ಟೋ ಜನರು ದೇವರು ಆರಿಸಿಕೊಂಡಿರ್ತಕ್ಕಂಥ ಜನರು ಕೆಲವೊಮ್ಮೆ ಅವರು ಅವಿಧೇಯರಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ, ಪಾಪಗಳನ್ನು ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ನೋಡ್ತಾ ಇದ್ದೇವೆ, ಅವರನ್ನು ದೇವರು ಮನ್ನಿಸಿ ಅವರನ್ನು ಕ್ಷಮಿಸಿ ಆತನು ತನ್ನ ಸೇವೆಯಲ್ಲಿ ಉಪಯೋಗಿಸಿರ್ತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಅಂದರೆ ಆತನು ದುಷ್ಟ ವ್ಯಕ್ತಿಗಳಾಗಿರ್ತಕ್ಕಂಥ ಕ್ರೂರಿಗಳಾಗಿರ್ತಕ್ಕಂಥ ಈ ಒಂದು ನಿನವೆ ಪಟ್ಟಣದವರಿಗೆ ಆತನು ದಯ ತೋರಿಸ್ತಕ್ಕಂಥ ದೇವರಾಗಿರೋದಾದರೆ, ಆತನು ನೋಡಬೇಕಾದ್ರೆ ಆತನ ಸೇವಕನಾಗಿರ್ತಕ್ಕಂಥ ಯೋನನಿಗೂ ದಯ ತೋರಿಸ್ತಕ್ಕಂಥದ್ದು ಅದು ಆಶ್ಚರ್ಯವಾದಂಥ ವಿಷಯ ಆಗಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾಕಂದರೆ ಆತನ ಮಕ್ಕಳನ್ನು ಪ್ರೀತಿಸ್ತಕ್ಕಂಥ ಮತ್ತು ದಯ ತೋರಿಸ್ತಕ್ಕಂಥ, ಕೃಪೆ ತೋರಿಸ್ತಕ್ಕಂಥ ಒಂದು ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದಾದ ನಂತರ ಪ್ರಿಯರೇ, ಕೆಲವೊಮ್ಮೆ ಅಂದುಕೊಳ್ತಾ ಇದ್ದಾರೆ, ಯೋನನು ಆತ ನಿಜವಾದ ಒಂದು ರೀತಿಯಲ್ಲಿ ಆತನು ಪಶ್ಚಾತ್ತಾಪ ಪಟ್ಟಿದ್ದನೋ ಅಥವಾ ಇಲ್ಲವೋ ಎಂಬ ಒಂದು ಪ್ರಶ್ನೆ ನಮ್ಮ ಮಧ್ಯದಲ್ಲಿ ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ನೋಡ್ತಾ ಇದ್ದೇವೆ. ಆತನು 2ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, ವಿಪತ್ತಿನಿಂದ ರಕ್ಷಿತನಾದ ಪ್ರವಾದಿಯ ಸ್ತೋತ್ರಗೀತ ನೋಡ್ತಾ ಇದ್ದೇವೆ, ದೇವರಿಗೆ ಥ್ಯಾಂಕ್ಸ್ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ಆತನು he regretted but he never repented. There is a difference between regret and repentance. ಆತನು ಮಾಡಿರ್ತಕ್ಕಂಥ ತಪ್ಪುಗಳಿಗಾಗಿ ಆತನು ಒಂದು ವಿಧವಾದ ಒಂದು ರಿಗ್ರೆಟ್ ಮಾಡಿರ್ಬೋದು, ಆದರೆ ಆತನು ಪಶ್ಚಾತ್ತಾಪ ಪಟ್ಟಿಲ್ಲ ಎಂಬುದಾಗಿ ಸಹ ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ನೋಡ್ತಾ ಇದ್ದೇವೆ, ಆತನ ದೃಷ್ಟಿಯಲ್ಲಿ ನಿನವೆ ಜನರು ಸಾಯಬೇಕೆಂಬುದಾಗಿ ಆತನು ಕಾಯುತ್ತಾ ಇದ್ದನ್ನು ನೋಡ್ತಾ ಇದ್ದೇವೆ. ಈ ಒಂದು ವಿಷಯ ತಿಳ್ಕೊಳ್ಬೇಕಾದ್ರೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಈಗ ಯೆಹೋವನೇ ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಹೇಳಿದನು. ನೋಡ್ತಾ ಇದ್ದೇವೆ, ಯೋನನು ಸಾಯುವುದಕ್ಕೂ ಆತನು ಸಿದ್ಧನಾದನು. ಆದರೆ ನಿನವೆ ಪಟ್ಟಣದವರು ಒಡೆಯುವುದಾಗಲಿ ರಕ್ಷಣೆ ಹೊಂದುವುದಾಗಲಿ ಯೋನನಿಗೆ ಇಷ್ಟ ಇರಲಿಲ್ಲ ಎಂದು ನೋಡ್ತಾ ಇದ್ದೇವೆ. ಅದಾದ ನಂತರ 9ನೇ ವಚನದಲ್ಲಿ ಸಹ ನೋಡ್ತಾ ಇದ್ದೇವೆ, ಆಗ ದೇವರು ಯೆಹೋವನನ್ನು ನೀನು ಓಕೆ, ಇದಾದ ನಂತರ ನೋಡ್ತಾ ಇದ್ದೇವೆ, ಪ್ರಿಯರೇ, ಇಲ್ಲಿ ಯೋನನು
ಕೇವಲ ಸ್ವಾರ್ಥಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಆತನ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೋಡಬೇಕಾದ್ರೆ ಭಾಳಷ್ಟು ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡ್ ಆಗಿರ್ತಕ್ಕಂಥ ವಿಷಯ ನೋಡ್ತಾರೆ. ಯಾಕಂದರೆ ಆತನು ಕೇವಲ ತನ್ನ ವಿಷಯದನ್ನಾಗಲಿ ತನ್ನ ಜನರ ವಿಷಯದಲ್ಲಿ ಆತನು ಯೋಚಿಸಿದನು. ಮತ್ತು ಅದೇ ರೀತಿಯಲ್ಲಿ ದೇವರನ್ನು ಸಹ ಅಷ್ಟೇ, ಅಂದರೆ ಕೇವಲ ತನ್ನ ದೇವರಾಗಲಿ ಅಥವಾ ಇಸ್ರಾಯೇಲ್ ದೇವರೆಂಬುದಾಗಿ ಹೇಳಿಕೊಂಡಿದ್ದನು. ಆದರೆ ತನ್ನ ದೇವರಾಗಲಿ ಇಸ್ರಾಯೇಲ್ ದೇವರಲ್ಲಾಗಲಿ ಬೇರೆ ಜನರನ್ನು ರಕ್ಷಿಸ್ತಕ್ಕಂಥದ್ದು ಆತನಿಗೆ ಡೈಜೆಸ್ಟ್ ಆಗಲಿಲ್ಲ ಅಥವಾ ಆತನಿಗೆ ಇಷ್ಟ ಇರಲಿಲ್ಲ ಅಂತ ನೋಡ್ತಾ ಇದ್ದೇವೆ. ಆತನ ಒಂದು ಇಷ್ಟವನ್ನು ದೇವರ ಮೇಲೆ ಕೂರಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ದೇವರು ಸಹ ಆ ಜನರನ್ನು ರಕ್ಷಿಸಬಾರದೆಂಬುದಾಗಿ ಹೇಳ್ತಕ್ಕಂಥ ವಿಷಯವನ್ನು ನಾವು ಇಲ್ಲಿ ನೋಡಲಾಗಿದೆ. ಆದರೆ ಯೆಹೋವ ದೇವರು ಕೇವಲ ಯೋನನ ದೇವರಾಗಿರದೆ ಆತನು ನೋಡಬೇಕಾದ್ರೆ ಯೋನನ ಕಾರಣ ನೋಡ್ತಾ ಇದ್ದೇವೆ. ಇಲ್ಲಿ ಡಿಸೊಬಿಡಿಯಂಟ್ ಆಗಿರ್ತಕ್ಕಂಥ ಅವಿಧೇಯತೆಯನ್ನು ತೋರಿಸಿರ್ತಕ್ಕಂಥ ಆ ಒಂದು ವ್ಯಕ್ತಿ ನೋಡಬೇಕಾದ್ರೆ ಆ ಅವಿಧೇಯತೆಯನ್ನು ಸಹ ದೇವರು ತನ್ನ ಸೇವೆಗಾಗಿ ಉಪಯೋಗಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇವನ್ ಹಿ ವಾಸ್ ಎ ಡಿಸೊಬಿಡಿಯಂಟ್ ಪರ್ಸನ್ ಬಿಕಾಸ್ ಆಫ್ Jonah was saved. Along with Jonah, the people who are traveling along with Jonah, all the people who are traveling with Jonah, they have saved. ಯೋನನ ಮುಖಾಂತರ ಪ್ರಯಾಣ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಹ ರಕ್ಷಣೆ ಹೊಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದಾದ ನಂತರ ಅದೇ ಯೋನನ ಮುಖಾಂತರ ಅವಿಧೇಯನಾಗಿರ್ತಕ್ಕಂಥ ಯೋನನ ಮುಖಾಂತರ ನೋಡಬೇಕಾದರೆ ನಿನೆವೆ ಪಟ್ಟಣದ ಎಲ್ಲ ಜನರು ಸಹ ತಿರುಗಿಕೊಂಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ಭಾಳ ಎಂಫಸೈಸ್ ಮಾಡ್ತಕ್ಕಂಥ ಫೋಕಸ್ ಮಾಡ್ತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದ್ರೆ ಯೋನನು ಆ ಒಂದು ಪ್ರಸಂಗ ಮಾಡಿದ ನಂತರ ದೇವರೊಂದು ವಾಕ್ಯಗಳನ್ನು ಆ ಒಂದು ಜನರಿಗೆ ತಿಳಿಸಿದ ನಂತರ ಇಲ್ಲಿ ನೋಡ್ತಾ ಇದ್ದೇವೆ 7ನೇ ವಚನದಲ್ಲಿ, ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ, ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮೊರಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು. ನಾವು ನಾಶವಾಗಿದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿಕೊಂಡರೆಂದು ತಿಳಿದು ಮನಮೊರಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನೆಂಬ ಒಂದು ವಿಷಯಗಳನ್ನು ಸಹ ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಅವರು ಉಪವಾಸ ಮಾಡಿ ಅವರು ಪ್ರಾರ್ಥನೆ ಮಾಡಿ ಅವರು ರಿಪೆಂಟ್ ಆಗಿರ್ತಕ್ಕಂಥ ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಅವಿಧೇಯನಾಗಿರ್ತಕ್ಕಂಥ ಈ ಒಂದು ಯೋನನ ಮುಖಾಂತರ ಯೋನನನ್ನು ಸಹ ಆತನ ರಕ್ಷಿಸಿದನು. ಅದಾದ ನಂತರ ನೋಡ್ತಾ ಇದ್ದೇವೆ ಯೋನನೊಂದಿಗೆ ಪ್ರಯಾಣ ಮಾಡಿರ್ತಕ್ಕಂಥ ನಾವಿಯಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಹಡಗಿನಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರತಿಯೊಬ್ಬರನ್ನು ಆತನು ದೇವರು ರಕ್ಷಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದಾದ ನಂತರ ಕೊನೆಯಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಯೋನನ ಮುಖಾಂತರ ನಿನೆವೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಆತನು ರಕ್ಷಿಸಿರ್ತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ. ದೇವರ ಯೋಚನೆಗಳು ನಮ್ಮ ಯೋಚನೆಗಳಂತಲ್ಲ. ಯೋನನ ದೃಷ್ಟಿಯಲ್ಲಿ ಅಂದ್ಕೊಂಡಿರ್ಬೋದು ನಾನು ಈ ಒಂದು ಸಂದೇಶವನ್ನು ಹೇಳಿದಷ್ಟು ಸಹ ಅವ್ರು ಕೇಳೋದಿಲ್ಲ, ಅವ್ರು ಭಾಳಷ್ಟು ದುಷ್ಟ ಜನರು, ಅವ್ರು ಎಂದಿಗೂ ಬದಲಾಗೋದಿಲ್ಲ ಎಂಬುದಾಗಿ ಆತನ ಅಂದ್ಕೊಂಡಿರ್ಬೋದು. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಒಂದು ಸಭೆಯಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ಕೆಲವೊಮ್ಮೆ ನಾವು ಅಂದ್ಕೊಳ್ತೇವೆ ಇದನ್ನು ಭಾಳಷ್ಟು ದುಷ್ಟ ವ್ಯಕ್ತಿ, ಆತನಿಗೆ ದೇವರ ವಾಕ್ಯ ಎಷ್ಟು ಹೇಳಿದ್ರು ಸಹ ಆತನು ಬದಲಾಗೋದಿಲ್ಲ ಎಂಬುದಾಗಿ ಎಷ್ಟೋ ಜನರು ಅಂದುಕೊಳ್ತಿರ್ಬೋದು. ಆದರೆ ಒಂದು ವೇಳೆ ದೇವರ ಆಜ್ಞೆ ಇರೋದಾದರೆ ಅವರಿಗೆ ಒಂದು ವಾಕ್ಯವನ್ನು ಹೇಳೋದಾದರೆ ಆ ಒಂದು ಆತನ ಜೀವನವನ್ನು ಬದಲಾಯಿಸ್ತಕ್ಕಂಥ ಕಾರ್ಯ ನಮ್ಮದಲ್ಲ. ಕೆಲವೊಮ್ಮೆ ನಾವು ಅಂದ್ಕೊಳ್ತೇವೆ ನಾವು ಹೇಳ್ತಕ್ಕಂಥ ವಾಕ್ಯ ಆತನು ನಂಬೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ, ಆದ ಕಾರಣ ನಾನು ಹೇಳೋದಿಲ್ಲ ಎಂಬುದಾಗಿ ಅಂದ್ಕೊಳ್ಬೋದು. ಆದರೆ ನಾನು ಹೇಳ್ತಕ್ಕಂಥ ಒಂದು ವಾಕ್ಯದಲ್ಲಿ ಬಲವಿದೆ, ಆದರೆ ನನ್ನಲ್ಲಿ ಯಾವುದೇ ವಿಧವಾದ ಬಲ ಇಲ್ಲ. ಎಷ್ಟೋ ಜನರು ಕೆಲವೊಮ್ಮೆ ದೇವರ ಒಂದು ವಾಕ್ಯವನ್ನು ಕೇಳಿ ದೇವರ ಕಡೆ ತಿರುಗಿದಂಥ ಸಂದರ್ಭದಲ್ಲಿ ಅಥವಾ ಅದ್ಭುತ ಕಾರ್ಯಗಳಾದಂಥ ಸಂದರ್ಭದಲ್ಲಿ ಮಹತ್ ಕಾರ್ಯಗಳಾದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಆ ಒಂದು ಮಹತ್ ಕಾರ್ಯಗಳ ಒಂದು ಕ್ರೆಡಿಟ್ಸ್ ಕೆಲವೊಮ್ಮೆ ದೇವರ ಸೇವಕರು ತೆಗೆದುಕೊಳ್ತಕ್ಕಂಥ ನೋಡ್ತಾ ಇದ್ದೇವೆ. ಅಂದರೆ ಅವರ ಜನರ ಒಂದು ಮಧ್ಯದಲ್ಲಿ ಒಂದು ಕನ್ವರ್ಷನ್ ಆಗಲಿ, ಎಷ್ಟೋ ಜನರು ದೇವರ ಕಡೆ ತಿರುಗಿಕೊಳ್ಳೋದಾಗಲಿ, ಎಷ್ಟೋ ವಿಧವಾದ ಒಂದು ಸೇವೆ ಆಗದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅದರ ಒಂದು ಕ್ರೆಡಿಟ್ ಕೆಲವರು ದೇವರ ಸೇವಕರು ಅದರ ಕ್ರೆಡಿಟ್ ತಾವು ತೆಗೆದುಕೊಳ್ಳೋದನ್ನು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನೋಡಬೇಕಾದರೆ ಯೋನನಿಗೆ ಕ್ರೆಡಿಟ್ ತೆಗೆದುಕೊಳ್ತಕ್ಕಂಥ ಯಾವುದೇ ಎಬಿಲಿಟಿ ಇರಲಿಲ್ಲ. ಯಾಕಂದರೆ ಆತನಿಗೆ ಮನಸ್ಸೇ ಇರಲಿಲ್ಲ ಆ ಜನರು ರಕ್ಷಣೆ ಹೊಂದಬೇಕೆಂಬುದಾಗಿ. ಆದರೆ ಸಹ ದೇವರು ಆಶೀರ್ವಾದ ರೂಪದಲ್ಲಿ ಯೋನನ ಒಂದು ಸಂದೇಶದ ಮುಖಾಂತರ ಎಷ್ಟೋ ಜನರನ್ನು ರಕ್ಷಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ನೋಡಬೇಕಾದ್ರೆ ಯೋನನ ಮುಖಾಂತರ ಜನರು ರಕ್ಷಣೆ ಹೊಂದಿರಲಿಲ್ಲ, ಆದರೆ ಯೋನನು ದೇವರ ಒಂದು ವಾಕ್ಯವನ್ನು ಹೇಳಿರ್ತಕ್ಕಂಥ ಆ ಒಂದು ವಾಕ್ಯದಲ್ಲಿ ಬಲ ಎಂಬುದೇ ನೋಡ್ತಾ ಇದ್ದೇವೆ. ಆದ ಕಾರಣ ನನ್ನ ಪ್ರಿಯರೇ, ಕೆಲವೊಮ್ಮೆ ನಾವು
ದೇವರ ವಾಕ್ಯವನ್ನು ಹೇಳ್ತಕ್ಕಂಥ ವ್ಯಕ್ತಿ ಮೇಲೆ ನಾವು ಇಂಪಾರ್ಟೆನ್ಸ್ ಕೊಡದೆ ದೇವರ ವಾಕ್ಯವನ್ನು ನಾವು ಹೆಚ್ಚಿನ ರೂಪದಲ್ಲಿ ನಾವು ಅದನ್ನು ಎಂಫಸೈಸ್ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, ಕೆಲವು ಸಭಾಪಾಲಕರುಗಳಾಗಲಿ, ಪಾಸ್ಟರ್ಗಳಾಗಲಿ, ಸೇವಕರಾಗಲಿ ಅವ್ರು ಹೇಳ್ತಕ್ಕಂಥ ವಾಕ್ಯ ಕೆಲವೊಮ್ಮೆ ನೋಡ್ತಾ ಇದ್ದೇವೆ, ಅವರ ಒಂದು ವೈಯಕ್ತಿಕ ಒಂದು ನಮ್ಮ ಒಂದು ರಿಲೇಷನ್ ಅದನ್ನು ನಾವು ಜ್ಞಾಪಕ ಮಾಡಿಕೊಂಡವರು ಕೆಲವೊಮ್ಮೆ ನಾವು ಅವ್ರು ಹೇಳ್ತಕ್ಕಂಥ ವಾಕ್ಯಗಳಿಗೆ ನಾವು ಬೆಲೆ ಕೊಡೋದಿಲ್ಲ. ಆದರೆ ನೋಡಬೇಕಾದ್ರೆ ಇಲ್ಲಿ ಜನರು ಯೋನನನ್ನು ನೋಡಿರಲಿಲ್ಲ, ಆದರೆ ಯೋನನ್ನು ಕೊಟ್ಟಿರ್ತಕ್ಕಂಥ ದೇವರ ಒಂದು ಸಂದೇಶವನ್ನು ಅವರು ಕೇಳಿ ಅವರು ಮನಮರಿಗಿರ್ತಕ್ಕಂಥ ವಿಷಯ ನೋಡ್ತಾರೆ. ಅಂದರೆ ದ ಪವರ್ ವಾಸ್ ನಾಟ್ ಇನ್ ಜೋನಾ, ಬಟ್ ದ ಪವರ್ ವಾಸ್ ಇನ್ ದ ಮೆಸೇಜ್ ಆಫ್ ಗಾಡ್. ದೇವರ ಒಂದು ವಾಕ್ಯದಲ್ಲಿ ಆ ಒಂದು ಬಲವಿದೆ ಅಂತ ನೋಡ್ತಾ ಇದ್ದೇವೆ. ಜನರನ್ನು ಕನ್ವರ್ಟ್ ಮಾಡ್ತಕ್ಕಂಥ, ಜನರನ್ನು ಪರಿವರ್ತನೆ ಮಾಡ್ತಕ್ಕಂಥ, ಜನರ ಜೀವನವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಯೋನನಲ್ಲಿ ಇರಲಿಲ್ಲ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಾವು ಸಹ ನೋಡ್ತಾ ಇದ್ದೇವೆ, ನಾವು ಹೇಳ್ತಕ್ಕಂಥ ಸಂದೇಶದಲ್ಲಿ ಅಥವಾ ನಾನು ಹೇಳ್ತಕ್ಕಂಥ ಒಂದು ತನ್ನದು ವಿಕ್ರಬ್ಲಿಯರ್ ಮುಖಾಂತರವಾಗಲಿ ಹೇಳ್ತಕ್ಕಂಥ ವಿಧಾನದಲ್ಲಿ ಆಗಲಿ ನಾವು ಜನರನ್ನು ದೇವ್ರ ಕಡೆಗೆ ತಿರ್ಸ್ತಕ್ಕಂಥದ್ದು ಸಾಧ್ಯ ಇಲ್ಲ. ನಾವು ಒಳ್ಳೊಳ್ಳೆ ಪ್ರೀಚಿಂಗ್ ಮಾಡ್ಬೋದು, ಭಾಳ ಗಟ್ಟಿಯಾಗಿ ನಾವು ಅದರನ್ನು ಚೀರಾಡಿ ನಾನು ಒಳ್ಳೆ ರೀತಿ ನನ್ನ ಸಂದೇಶ ಮಾಡ್ಬೋದು, ಆದರೆ ನಾನು ಕೊಡ್ತಕ್ಕಂಥ ದೇವರ ವಾಕ್ಯ ಭಾಳಷ್ಟು ಇಂಪಾರ್ಟೆಂಟ್, ಆದರೆ ಆ ವ್ಯಕ್ತಿ ಇಂಪಾರ್ಟೆಂಟ್ ಇಲ್ಲ ಎಂದು ನೋಡ್ತಾ ಇದ್ದೇವೆ. ಅಂದರೆ ಕೆಲವೊಮ್ಮೆ ಅದೇ ದೇವರ ಒಂದು ಚಿತ್ರ ನೋಡಬೇಕಾದ ಅದರ ಕ್ರೆಡಿಟ್ ಕೇವಲ ದೇವ್ರಿಗೆ ಹೋಗಬೇಕು, ಆದರೆ ಆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಯೋನನಿಗೆ ಅಲ್ಲ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಹ ಒಂದು ವೇಳೆ ಜನರು ದೇವರ ವಾಕ್ಯವನ್ನು ಕೇಳಿ ಯಾವುದೇ ಸಭಾಪಾಲಕನಾಗಲಿ ಆ ಒಂದು ಸಭಾಪಾಲಕನ ಮುಖಾಂತರ ಒಂದು ವೇಳೆ ಜನರು ದೇವರ ಕಡೆ ತಿರುಗುವುದಾದರೆ ಆ ಸಭಾಪಾಲನಿಗೆ ಕ್ರೆಡಿಟ್ ಅಲ್ಲ, ಆದರೆ ದೇವರ ಒಂದು ವಾಕ್ಯ, ಆ ವಾಕ್ಯದಲ್ಲಿ ಬಲ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ, ಆ ವಾಕ್ಯದಲ್ಲಿ ಜೀವ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ಜೀವವುಳ್ಳ ವಾಕ್ಯ ಯಾರ ಹೃದಯದಲ್ಲಿ ಹೋಗುವುದಾದರೆ ಆ ಜನರನ್ನು ಪರಿವರ್ತನೆ ಮಾಡ್ತಕ್ಕಂಥ ಎಬಿಲಿಟಿ, ಅವರ ಶಕ್ತಿ ನೋಡಬೇಕಾದ್ರೆ ಕೇವಲ ದೇವರ ವಾಕ್ಯದಲ್ಲಿ ಇದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದಾದ ನಂತರ ಪ್ರಿಯರೇ, ದೇವರ ಹಾಕಿ ನೋಡ್ತಾ ಇದ್ದೆ, ದೇವರು ಬಲವುಳ್ಳವರನ್ನು ಆತನು ಆರಿಸಿಕೊಳ್ಳಲಿಲ್ಲ, ಆದರೆ ಬಲಹೀನರನ್ನು ಆರಿಸಿಕೊಂಡನು. ಬುದ್ಧಿರಂತನನ್ನು ಆರಿಸಿಕೊಳ್ಳಿಲ್ಲ, ಬುದ್ಧಿಹೀನರನ್ನು ಆರಿಸಿಕೊಂಡನು. ಅಂದರೆ ಬಲಹೀನರನ್ನು ಆರಿಸಿಕೊಂಡು ಬಲವುಳ್ಳ ಜನರಿಗೆ ಆತನಿಗೆ ಲೆಸನ್ ಕೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬುದ್ಧಿಹೀನರನ್ನು ಆರಿಸಿಕೊಂಡು ಬುದ್ಧಿಯುಳ್ಳ ಜನರಿಗೆ, ಜ್ಞಾನಿಗಳಿಗೆ ಒಳ್ಳೆ ಲೆಸನ್ ಕೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ನೋಡಬೇಕಾದ್ರೆ ಈ ಬಲವುಳ್ಳ ಒಂದು ವ್ಯಕ್ತಿಯನ್ನು ಆರಿಸಿಕೊಳ್ಳೋದಾದರೆ ಅದರ ಕ್ರೆಡಿಟ್ ನೋಡಬೇಕಾದ್ರೆ ಆ ಒಂದು ಬಲವುಳ್ಳ ವ್ಯಕ್ತಿಗೆ ಹೋಗ್ಬೋದು, ಆದರೆ ಬಲಹೀನರನ್ನು ಆರಿಸಿಕೊಂಡು ದೇವರು ಇಂಥ ದೊಡ್ಡ ಒಂದು ಅದ್ಭುತ ಕಾರ್ಯಗಳು ಮಾಡೋದ್ರ ಮುಖಾಂತರ ದೇವರು ಮಹಿಮೆ ಹೊಂದಿರುವುದನ್ನು ನೋಡ್ತಾ ಇದ್ದೇವೆ. ಆತನ ಒಂದು ಮಹಿಮೆಯನ್ನು ಯಾವಾಗಲೂ ಬೇರೆಯವರೊಂದಿಗೆ ಹಂಚಿಕೊಳ್ತಕ್ಕಂಥ ದೇವರಲ್ಲಿ ಯಾವಾಗಲೂ ಆ ಒಂದು ಮಹಿಮೆ ಕೇವಲ ದೇವರಿಗೆ ಸಲ್ಲತಕ್ಕಂಥದ್ದು. ಆದ ಕಾರಣ ಕೆಲವೊಮ್ಮೆ ಅಂದ್ಕೊಳ್ತಾರೆ, ಎಷ್ಟು ನನ್ನ ಒಂದು ಸಂದೇಶದ ಮುಖಾಂತರ ಎಷ್ಟೋ ಜನರು ಕನ್ವರ್ಟ್ ಆಗಿದ್ದಾರೆ, ಎಷ್ಟೋ ಜನರು ದೇವರ ಕಡೆಗೆ ತಿರುಗಿಕೊಳ್ಳಿದ್ದಾಗಿ ಎಷ್ಟೋ ಜನರು ತಮ್ಮ ಒಂದು ಕ್ರೆಡಿಟ್ ತೆಗೆದುಕೊಳ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ನನ್ನ ಪ್ರಿಯರೇ, ಅಂತ ಕ್ರೆಡಿಟ್ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದಿಲ್ಲ. ನೋಡಬೇಕಾದ್ರೆ ಆ ಒಂದು ಕ್ರೆಡಿಟ್ ನೋಡಬೇಕಾದ್ರೆ, ಯಾವುದೋ ಒಂದು ವ್ಯಕ್ತಿ ಕನ್ವರ್ಟ್ ಆಗಬೇಕಾದ್ರೆ, ಯಾವುದೇ ಒಂದು ವ್ಯಕ್ತಿ ರಕ್ಷಣೆ ಹೊಂದಬೇಕಾದರೆ ಅದು ಕೇವಲ ದೇವರ ಕೃಪೆ, ದೇವರ ಒಂದು ವಾಕ್ಯದಲ್ಲಿರ್ತಕ್ಕಂಥ ಬಲ ಎಂದ ನೋಡ್ತಾ ಇದ್ದೇವೆ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಾವು, ದೇವರ ಸೇವಕರಾಗಿರ್ತಕ್ಕಂಥ ನಾವು ಕೇವಲ ದೇವರ ವಾಕ್ಯವನ್ನು ಹೇಳ್ತಕ್ಕಂಥ ಕಾರ್ಯ ನಮ್ಮದಾಗಿದೆ. ಆದರೆ ಜನರನ್ನು ಬದಲಾಯಿಸ್ತಕ್ಕಂಥ ಕಾರ್ಯ ಕೇವಲ ದೇವರ ವಾಕ್ಯದಲ್ಲಿ ಉಂಟು, ದೇವರಲ್ಲಿ ಉಂಟು ಎಂಬುದಾಗಿ ನೋಡೋದಾಗಿದ್ದೇವೆ ಪ್ರಿಯರೇ. ಕೆಲವೊಮ್ಮೆ ನಾವು ಅಂದುಕೊಳ್ತೇವೆ, ದೇವರೊಂದು ಸಂದೇಶವನ್ನು ಹೇಳ್ತಕ್ಕಂಥ ವ್ಯಕ್ತಿ ಮೇಲೆ ನಾವು ಹೆಚ್ಚಿನ ಒಂದು ಫೋಕಸ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ಜನರು ದೇವರ ಕಡೆ ತಿರುಗಿಕೊಳ್ಳೋದಾದರೆ ಈ ಒಂದು ವ್ಯಕ್ತಿ ಭಾಳಷ್ಟು ಒಳ್ಳೆಯ ಒಂದು ನೀತಿಯುಳ್ಳ ವ್ಯಕ್ತಿಯಾಗಿದ್ದಾನೆ, ಭಾಳಷ್ಟು ಫೇಮಸ್ ಒಂದು ಪ್ರೀಚರ್ ಎಂಬುದಾಗಿ ಕೆಲವೊಮ್ಮೆ ಅಂದುಕೊಳ್ಳೋದನ್ನು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಾವು ಮಾಡ್ತಕ್ಕಂಥ ಸಂದೇಶ ನಾವು ಎಷ್ಟು ಎಕ್ಸ್ಪರ್ಟ್ ಆಗಿದ್ದೇವೆ ಎಂಬುದಾಗಿ ಅದು ಇಂಪಾರ್ಟೆಂಟ್ ಅಲ್ಲ. ಆದ ಕಾರಣ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವುದೆಂಬುದಾಗಿ ನೀವು ಜಸ್ಟ್ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ. 7ನೇ ಅಧ್ಯಾಯ 21ನೇ ವಚನ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕದ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕದ ರಾಜ್ಯದಲ್ಲಿ ಸೇರುವನು.
ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿನ್ನ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದಾಗಿ ಹೇಳಿರ್ತಕ್ಕಂಥ ವಾಕ್ಯ ನೋಡ್ತಾರೆ. ಇಲ್ಲಿ ನೋಡಬೇಕಾದ್ರೆ ಮುಖ್ಯವಾದ ರೀತಿಯಲ್ಲಿ ಕೆಲವು ಜನ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಸಹ ಬಿಡಿಸ್ಬೋದು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಹೀಲಿಂಗ್ ಮಾಡ್ಬೋದು. ಅದರ ಅರ್ಥ ನಾವು ಹೇಳ್ತಕ್ಕಂಥ ವ್ಯಕ್ತಿಯಾಗಲಿ, ಆತನು ಮಿರಾಕಲ್ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಆತನು ಭಾಳಷ್ಟು ನೀತಿಯುಳ್ಳ ವ್ಯಕ್ತಿಯಾಗಿದ್ದಾನೆ, ಆತನು ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ನಾವು ಅಂದುಕೊಳ್ತಕ್ಕಂಥದ್ದು ಸಾಧ್ಯ ಇಲ್ಲ. ಯಾಕಂದರೆ ನೋಡಬೇಕಾದ್ರೆ ಯೋಹನನ್ನು ನೋಡಬೇಕಾದ್ರೆ ಆತನು ರಿಪೆಂಟ್ ಆಗಿರಲಿಲ್ಲ. ಆದಾಗಿ ನೋಡಬೇಕಾದ್ರೆ ಅಂಥ ಒಂದು ವ್ಯಕ್ತಿ ಅಂದರೆ ಅವಿಧೇಯನಾಗಿರ್ತಕ್ಕಂಥ ವ್ಯಕ್ತಿ ಮುಖಾಂತರ ಬಂದಿರತಕ್ಕಂಥ ವಾಕ್ಯದಲ್ಲಿ ಬಲ ಇರತಕ್ಕಂಥ ನೋಡ್ತಾ ಇದ್ದೇವೆ. ಆದ ಕಾರಣ ಪ್ರಿಯರೇ, ನಾವು ಜನರ ಮೇಲೆ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡದೆ, ಅಂದರೆ ದೇವರ ಸೇವಕರ ಮೇಲೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡದೆ, ಅವ್ರು ಹೇಳ್ತಕ್ಕಂಥ ವಾಕ್ಯಗಳನ್ನು ನಾವು ವಾಕ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ನಾವು ಕೊಡ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಎಂಬುದನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಸೊ ಇಲ್ಲಿ ತಿಳಿದುಕೊಳ್ತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದ್ರೆ, ದೇವರು ನೀತಿವಂತರನ್ನು ಸಹ ಉಪಯೋಗಿಸ್ಬೋದು, ಅನೀತಿವಂತರನ್ನು ಸಹ ತನ್ನ ಸೇವೆಯಲ್ಲಿ ಉಪಯೋಗಿಸಬಹುದು, ಪಾಪಿಗಳನ್ನು ಸಹ ಆತನು ತನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಬೋದು. ಯಾರ ಮುಖಾಂತರ ಆತನು ತನ್ನ ಸೇವೆಗೆ ಉಪಯೋಗಿಸ್ತಾನೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಜಸ್ಟ್ ನೋಡ್ತಾ ಇದ್ದೇವೆ, ಕೆಲವೊಮ್ಮೆ ನಾವು ಅಂದ್ಕೊಳ್ತೇವೆ, ನಾವು ಪಾಪಿಯಾಗಿದ್ದೇನೆ, ನನಗೆ ದೇವರ ವಾಕ್ಯ ಆದರೆ ಏನೂ ಗೊತ್ತಿಲ್ಲ ಎಂಬುದಾಗಿ, ನನ್ನಿಂದ ಏನು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ತಿರ್ಬೋದು. ಆದರೆ ಒಂದು ವೇಳೆ ನಾವು ದೇವರ ಒಂದು ವಾಕ್ಯಗಳನ್ನು ನಾವು ಕೇಳಿದವರಾಗಿ ಆ ಒಂದು ವಾಕ್ಯಗಳನ್ನು ಜನರಿಗೆ ನಾವು ತಿಳಿಸೋದಾದರೆ, ಆ ಒಂದು ವಾಕ್ಯದಲ್ಲಿ ಆ ಒಂದು ಬಲ ಇದೆ. ಆದರೆ ನಾವು ಹೇಳ್ತಕ್ಕಂಥ ಒಂದು ಎಬಿಲಿಟಿ ಆಗಲಿ, ನಾನು ಹೇಳ್ತಕ್ಕಂಥ ಪ್ರಸಂಗ ಹೇಳ್ತಕ್ಕಂಥ ಒಂದು ಒಳ್ಳೆ ಟ್ಯಾಲೆಂಟ್ ಆಗಲಿ, ಅದರ ಮುಖಾಂತರ ಜನರು ದೇವ್ರ ಕಡೆ ತಿರುಗೋದಿಲ್ಲ. ನನ್ನ ಪ್ರಿಯರೇ, ಜನರು ದೇವ್ರ ಕಡೆ ತಿರುಗಿಕೊಳ್ತಕ್ಕಂಥದ್ದು ಮುಖ್ಯವಾದ ರೀತಿ ನೋಡಬೇಕಾದ್ರೆ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ, ಸಿಂಪಲ್ ವರ್ಡ್ ಆಫ್ ಗಾಡ್ ಈಸ್ ಸಫಿಷಿಯೆಂಟ್ ಟು ಚೇಂಜ್ ದ ಲೈಫ್ಸ್ ಆಫ್ ದ ಪೀಪಲ್. ಜನರ ಒಂದು ಮನಸ್ಸನ್ನು ತಿರುಗಿಸ್ತಕ್ಕಂಥ, ಬದಲಾಯಿಸ್ತಕ್ಕಂಥ ಶಕ್ತಿ ಯಾವುದೇ ಒಂದು ಮಾನವನಲ್ಲಿ ಅಥವಾ ಯಾವುದೇ ಸೇವಕನಲ್ಲಿ ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ ಅದೇ ಎಂಬುದಾಗಿ ಒಂದು ವಾಕ್ಯದ ಮುಖಾಂತರ ತಿಳಿದುಕೊಳ್ಬೋದು. ಅದಾದ ನಂತರ ನೋಡ್ತಾ ಇದ್ದೇವೆ, ಈ ಒಂದು ನಿನವೆ ನಗರದವರು ಭಾಳಷ್ಟು ಪಾಪಿಗಳಾಗಿದ್ದಾರೆ. ಅವರು ಎಂದಿಗೂ ಅವರು ಬದಲಾಗುವುದಿಲ್ಲ ಅಥವಾ ಮಾರ್ಪಡುವುದಿಲ್ಲ ಅಥವಾ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಯೋನನ್ನು ಸಹ ಅಂದುಕೊಂಡಿರ್ಬೋದು. ಅದೇ ರೀತಿ ನಾವು ಸಹ ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, ನನ್ನಲ್ಲಿ ಯಾವುದೇ ವಿಧವಾದ ಟ್ಯಾಲೆಂಟ್ ಇಲ್ಲ, ನನ್ನ ವಾಕ್ಯಗಳನ್ನು ಜನರು ಅಕ್ಸೆಪ್ಟ್ ಮಾಡೋದಿಲ್ಲ, ನನಗೆ ಅಪೋಸಿಷನ್ ಆಗ್ಬೋದು ಅಂತ ಎಷ್ಟೋ ವಿಧವಾದ ಭಯ ಇರ್ಬೋದು. ಆದರೆ ದೇವರು ಇಷ್ಟು ಹೇಳ್ತಾ ಇದ್ದೇನೆ, ದೇವರು ಹೇಳ್ತಕ್ಕಂಥ ವಾಕ್ಯವನ್ನು ಕೇಳಿ ನಾವು ಆ ಒಂದು ವಾಕ್ಯವನ್ನು ಹೇಳೋದಾದರೆ ಆ ವಾಕ್ಯದಲ್ಲಿ ಬಲದೆ, ಆ ವಾಕ್ಯವೇ ಜನರನ್ನು ಬದಲಾಯಿಸುವುದು. ಆದ್ದರಿಂದ ನಮ್ಮಿಂದ ಯಾವುದೇ ವಿಧವಾದ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಿಯರೇ, ಈ ದಿನದಲ್ಲಿ ಯೋನನ ಮುಖಾಂತರ ಭಾಳಷ್ಟು ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಮತ್ತು ದೇವರು ನೋಡ್ತಾ ಇದ್ದೇವೆ. ಈ ದಿನದಲ್ಲಿ ಈ ಒಂದು ಯೋನನ ಮುಖಾಂತರ ಕಲಿತಕ್ಕಂಥ ಮುಖ್ಯವಾದ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ಜನರ ಒಂದು ಬದಲಾವಣೆ ಅಥವಾ ಪರಿವರ್ತನೆ ಅದು ಮನುಷ್ಯರಿಂದ ಬರ್ತಕ್ಕಂಥದ್ದಲ್ಲ, ಅದು ಕೇವಲ ದೇವರಿಂದ. ಆದ ಕಾರಣ ಅದರ ಒಂದು ಕ್ರೆಡಿಟ್ ಕೇವಲ ನಮ್ಮ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಸೇವೆಯಲ್ಲಿ ಆಗಲಿ, ಪ್ರೀಚಿಂಗ್ನಲ್ಲಿ ಆಗಲಿ, ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಹೀಲಿಂಗ್ ಮಿನಿಸ್ಟ್ರಿ ಆಗಲಿ, ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿ, ಅದ್ಭುತ ಕಾರ್ಯಗಳು ಮಾಡಿ ಜನರು ದೇವರ ಕಡೆ ತರುವುದಾದರೆ ಅದರಲ್ಲಿ ಯಾವುದೇ ವಿಧ ದೇವರ ಸೇವಕನಲ್ಲಿ ಅದು ಬಲವಿಲ್ಲ. ಆದರೆ ಆತನ ಒಂದು ದೇವರೊಂದು ವಾಕ್ಯದಲ್ಲಿ ಬಲ ಉಂಟು. ಆ ಒಂದು ವಾಕ್ಯದ ಮುಖಾಂತರ, ದೇವರ ಸಹಾಯದ ಮುಖಾಂತರ, ಆತನ ಆತ್ಮದ ಮುಖಾಂತರ ನಾವು ಸೇವೆಯನ್ನು ಮಾಡ್ತಕ್ಕಂಥ ಸಾಧ್ಯ. ಆದ ಕಾರಣ ಅದರ ಕ್ರೆಡಿಟ್ ಮಾತ್ರ ಕೇವಲ ದೇವರಿಗೆ ಸಲ್ಲತಕ್ಕಂಥದ್ದು, ದೇವರಿಗೆ ಮಾತ್ರ ಅದು ನಮ್ಮ ಈ ಒಂದು ಕ್ರೆಡಿಟ್ ಕೊಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲಾಗಿ ಈ ವಾಕ್ಯದ ಮುಖಾಂತರ ನಾವು ಕರೆಯೋಣ. ದೇವರು ಈ ಒಂದು ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
कठिनाइयां, अत्याचार, कोई भी मुझे आपके प्रेम से अलग नहीं कर सकता। हम कहां जाएं प्रभु, हम किसके पास जाएं? सिर्फ तू ही हमारा प्रभु है। यीशु, तू मेरा प्रभु है, तू हम सबका प्रभु है। ना कोई पहाड़, ना कोई जंजीर, ना कोई बीमारी उस नाम के आगे टिक सकती है। अपने आप को समर्पित करो उस यीशु के पास। उस नाम को पुकारे इस वक्त और कहे, यीशु मैं तेरा हूं, तू मेरा है। हर एक जंजीर टूट जाएगी यीशु के नाम से। यीशु नाम में है चंगाई, यीशु नाम में है रिहाई, यीशु नाम में है सच्चाई, यीशु नाम में है भलाई, यीशु नाम में है चंगाई, यीशु नाम में है रिहाई, यीशु नाम में है सच्चाई, यीशु नाम में है भलाई। तू बढ़े मैं घटूं, मेरे जीवन से महिमा तुझे मिले। तू बढ़े मैं घटूं, मेरे जीवन से महिमा तुझे मिले। मेरे खुदा मेरा जीवन तेरा खुदा है। खुदा मेरे खुदा मेरा जीवन तेरा खुदा। तू बढ़े मैं घटूं, मेरे जीवन से महिमा तुझे मिले। तू बढ़े मैं घटूं, मेरे जीवन से महिमा तुझे मिले। तू बढ़े मैं घटूं, मेरे जीवन से महिमा तुझे मिले। तू बढ़े मैं घटूं, मेरे जीवन से महिमा तुझे मिले। ಕರ್ತನಲ್ಲಿ ಪ್ರಿಯರೇ, ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಕ್ಕಂಥ ಎಲ್ಲರಿಗಾಗಿ ವಿಶೇಷವಾದ ಪ್ರಾರ್ಥನೆ ಮಾಡಲ್ಪಡ್ತದೆ ಮತ್ತು ಕೃತಜ್ಞತೆ ಕಾಣಿಕೆ ತಂದಿರತಕ್ಕಂಥವರಿಗಾಗಿಯೂ ಮತ್ತೆಲ್ಲರ ಕಾಣಿಕೆಗಳಿಗಾಗಿ ಸಹ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ತಿಂಗಳ 16ನೇ ತಾರೀಕಿಗೆ
ಮಿಸ್ಟರ್ ಎ ಸುಂದರ್ ರಾಜ್ ಅವರು ತಮ್ಮ 70ನೇ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಮತ್ತು ಅವರಿಗಾಗಿ ವಿಶೇಷವಾದ ಒಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಂಡಿದ್ದಾರೆ. ನಾವೆಲ್ಲರೂ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಅದು 70 ಇಯರ್ಸ್ ಒಬ್ಬ ಜೀವನದಲ್ಲಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಒಂದು ವರ್ಷ ಆಗಿರ್ತದೆ. ಯಾಕಂದರೆ 70 ನಂಬರ್ ಏನುಂಟು ನಮ್ಮ ಬೈಬಲಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಂಬರ್. ಆದ ಕಾರಣ ನೋಡ್ತಾ ಇದ್ದೇವೆ 70 ವರ್ಷ ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಭಾಳಷ್ಟು ಸಂತೋಷದ ಸಂಗತಿಯಾಗಿದೆ ಮತ್ತು ಅವರಿಗಾಗಿ ನಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತು ಅದೇ ರೀತಿಯಲ್ಲಿ ಲಾಜರಸ್ ಬೆಳ್ಳಿ ಅವರು ಸಹ ಅವರು ಸಕ್ಸಸ್ಫುಲ್ ಆಗಿ ಅವರು ತಮ್ಮ ಒಂದು ಕ್ಯಾರಿಯರ್ ಅಥವಾ ತಮ್ಮ ಒಂದು ಕೆಲಸವನ್ನು ಮುಗಿಸಿ ಅವರು ರಿಟೈರ್ಡ್ ಆಗಿದ್ದಾರೆ ಮತ್ತು ಅವರಿಗಾಗಿ ಸಹ ನಾವು ವಿಶೇಷವಾದ ರೀತಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ರೀತಿಯಲ್ಲಿ ಯಾವುದೇ ವಿಶೇಷವಾದ ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಇರುವುದಾದರೂ ಸಹ ತಾವು ಸಭಾಪಾಲಕರಿಗೆ ಮುಂದಾಗಿ ತಿಳಿಸೋದಾದರೆ ಅವರಿಗಾಗಿ ಸಹ ವಿಶೇಷವಾದ ಪ್ರಾರ್ಥನೆ ಮಾಡಲ್ಪಡ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕ, ನಿನ್ನ ಪ್ರೀತಿಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ತಂದೆ, ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗಾಗಿ ನಾವು ವಿಶೇಷವಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು ತಂದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಯುರಾರೋಗ್ಯ ಭಾಗ್ಯ ಬಲ ಶಕ್ತಿಯಿಂದ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ತಂದೆ, ನಿನ್ನ ಮಗನಾಗಿರ್ತಕ್ಕಂಥ ಬ್ರದರ್ ಎ ಸುಂದರ್ ರಾಜ್ ಅವರನ್ನು ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ ತಂದೆ. 70 ವರ್ಷಗಳವರೆಗೆ ತಂದೆ ನೀನು ಅವರನ್ನು ಕಾಯ್ದು ಕಾಪಾಡಿ ಅವರಿಗೆ ಕೊಟ್ಟಿರ್ತಕ್ಕಂಥ ಉತ್ತಮವಾದ ಆರೋಗ್ಯಕ್ಕಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸಿ ಕೊಂಡಾಡೋರಾಗಿದ್ದೇವೆ. ಆತನನ್ನು ಆತನ ಕುಟುಂಬವನ್ನು ಆಶೀರ್ವದಿಸು ತಂದೆ. ಅದೇ ರೀತಿಯಲ್ಲಿ ತಂದೆ ತಮ್ಮ ಕುಟುಂಬವನ್ನು ಆಚರಿಸ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಸಹ ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸು. ಅವರು ಬೇಕಾಗಿರ್ತಕ್ಕಂಥ ಆಯುರಾರೋಗ್ಯ ಭಾಗ್ಯ ಬಲಶಕ್ತಿಯಿಂದ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಹುಟ್ಟುಹಬ್ಬ ಮಾತ್ರವಲ್ಲದೆ ತಂದೆ, ಅದೇ ರೀತಿಯಲ್ಲಿ ವಿವಾಹ ದಿನಗಳನ್ನು ಆಚರಿಸ್ತಕ್ಕಂಥ ಎಲ್ಲ ದಂಪತಿಗಳನ್ನು ಸಹ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವರ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ನೀನು ಮಾಡತಕ್ಕಂಥ ನಿನ್ನ ದೈವೀಯ ಆಶೀರ್ವಾದಗಳಿಗಾಗಿ ನಮ್ಮ ಹೃದಯದಿಂದ ನಾವು ವಂದಿಸಿ ಕೊಂಡಾಡ್ತಾ ಇದ್ದೇವೆ. ದಾಂಪತ್ಯ ಜೀವನವು ಸುಖಕರವು ಆನಂದದಾಯಕವು ಫಲದಾಯಕವಾಗಲಿ ಎಂಬುದಾಗಿ ಸಹ ನಾವು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ, ನಿನ್ನ ಮಗನಾಗಿರ್ತಕ್ಕಂಥ ಲಾಜರಸ್ ಬೆಳ್ಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಆತನು ಸಹ ತನ್ನ ತಂದೆ ಒಂದು ಕ್ಯಾರಿಯರ್ ಉತ್ತಮವಾದ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಆತನ ಮುಗಿಸಿ ಆತನ ತಂದೆ ತನ್ನ ಒಂದು ಕೆಲಸವನ್ನು ತನ್ನ ರಿಟೈರ್ಮೆಂಟ್ ಯೋಗ್ಯವಾದ ರೀತಿಯಲ್ಲಿ ಆಗುವಂತೆ ನೀನು ಆತನಿಗೆ ಕೃಪೆ ನೀಡಿದ್ದಕ್ಕಾಗಿ ಆತನಿಗೆ ಕೊಟ್ಟಿರ್ತಕ್ಕಂಥ ಉತ್ತಮವಾದ ಆರೋಗ್ಯಕ್ಕಾಗಿ ಸಹ ನಾವು ನಿನ್ನ ವಂದಿಸಿಕೊಂಡಾಡೋದಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಯಾರ್ಯಾರು ತಂದೆ ಕೃತಜ್ಞತೆ ಕಾಣಿಕೆ ತಂದಿದ್ದಾರೆ ಅವರೆಲ್ಲರ ಕೃತಜ್ಞತೆ ಕಾಣಿಕೆಯನ್ನು ಸ್ವೀಕರಿಸಿ ನಾನು ಆಶೀರ್ವದಿಸಬೇಕೆಂದು ಹೇಳ್ತಾ ಇದ್ದೇವೆ. ಮತ್ತು ಜನರಲ್ ಆಫರಿಂಗ್ ತಂದಿರತಕ್ಕಂಥ ಪ್ರತಿಯೊಬ್ಬರ ಒಂದು ಆಫರಿಂಗ್ಗಳನ್ನು ಸಹ ನೀನು ಆಶೀರ್ವದಿಸಿ ಅದನ್ನು ನಿನ್ನ ಸೇವೆಗಾಗಿ ಮಹಿಮೆಗಾಗಿ ಉಪಯೋಗಿಸಬೇಕೆಂಬುದನ್ನು ಕೋರುತ್ತಾ ಒಂದು ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಗೆ. ಆಮೆನ್. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ದೂತ ಗಣಗಳಿಂದ ಹೊಗಳಲ್ಪಡ್ತಕ್ಕಂಥ ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕರಿನ ಪರಿಶುದ್ಧ ಸ್ಥಾನದ ಬಂದು ನಮ್ಮ ಶಿರಗಳನ್ನು ಬಾಗಿಸಿದವರಾಗಿ ನಾವು ನಿನ್ನ ವಂದಿಸಿ ಕೊಂಡಾಡೋರಾಗಿ ದೇವ ತಂದೆ, ನಿನ್ನ ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಾವು ನಿನ್ನ ವಂದಿಸಿಕೊಂಡಾಡ್ತಾ ಇದ್ದೇವೆ. ನಾವು ಮಾಡ್ತಕ್ಕಂಥ ಸೇವೆಯಲ್ಲಿ ಕೆಲವೊಮ್ಮೆ ನಾವು ತಂದೆ ನಮ್ಮನ್ನು ನಾವು ಡೌಟ್ ಮಾಡ್ಕೊಳ್ತಾ ಇದ್ದೇವೆ ತಂದೆ. ನಾವು ನಮ್ಮ ಸೇವೆಯಿಂದ ಫಲವು ದೊರಕುತ್ತದೋ ಇಲ್ಲ ಎಂಬುದಾಗಿ ಮತ್ತು ನಾವು ಹೇಳ್ತಕ್ಕಂಥ ವಾಕ್ಯದಿಂದ ಯಾವುದೇ ವಿಧವಾದ ಲಾಭ ಇದೆಯೋ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ತಂದೆ, ನಮ್ಮ ಕರ್ತವ್ಯಗಳು ಯೋಗ್ಯವಾದ ರೀತಿಯಲ್ಲಿ ಮಾಡುವಂತೆಯೂ ನಿನ್ನ ಮೇಲೆ ಭರವಸೆ ಇಟ್ಟವರಾಗಿ ತಂದೆ ಬರ್ತಕ್ಕಂಥ ಫಲವು ಕೇವಲ ನಿನ್ನ ಮುಖಾಂತರ ಬರುತ್ತದೆ ಎಂಬುದಾಗಿ ತಿಳಿದುಕೊಳ್ಳುವಂತೆಯೂ ಮತ್ತು ಜನರಲ್ಲಿ ಬರ್ತಕ್ಕಂಥ ಬದಲಾವಣೆ ಆಗಲಿ ಪರಿವರ್ತನೆ ಆಗಲಿ ತಂದೆ ಕನ್ವರ್ಷನ್ ಆಗಲಿ ತಂದೆ ಕೇವಲ ನಿನ್ನ ಮುಖಾಂತರ ಆಗ್ತದೆ ಎಂಬುದಾಗಿ ನೀವು ತಿಳಿಸಿಕೊಟ್ಟದಕ್ಕಾಗಿ ಸಹ ನಾವು ನಿನ್ನ ವಂದಿಸಿಕೊಂಡು ಆಡೋರಾಗಿದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ, ಕೆಲವೊಮ್ಮೆ ನಾವು ಪಾಪಿಗಳಾಗಿದ್ದೇವೆ, ನಾವು ಬಲಹೀನರಾಗಿದ್ದೇವೆ, ಆದ ಕಾರಣ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಆದರೆ ಅವಿಧೇಯನಾಗಿರ್ತಕ್ಕಂಥ ಯೋನನ ಮುಖಾಂತರ ನೀನು ತಂದೆ ಕೇವಲ ಯೋನನ ಮಾತ್ರವಲ್ಲ ಆತನ ಮುಖಾಂತರ ಆತನೊಂದಿಗೆ ಪ್ರಯಾಣ ಮಾಡ್ತಕ್ಕಂಥ ಎಲ್ಲ ನಾವಿಕರನ್ನು ಮತ್ತು ಎಲ್ಲ ಪ್ರಾಣಿಕರನ್ನು ಸಹ ಅವ್ರನ್ನ ಸಂರಕ್ಷಿಸಿ ಅವ್ರಿಗೆ ಹೊಸ ಜೀವನ ದಯಪಾಲಿಸಿದ್ದೆ. ಅದೇ ರೀತಿಯಲ್ಲಿ ತಂದೆ ನಿನವೆ ಪಟ್ಟಣದವರನ್ನು ಸಹ ನೀನು ಅವರಿಗೆ ತಂದೆ ಹೊಸ ಜೀವನ ದಯಪಾಲಿಸಿದ್ದಿ ತಂದೆ. ಅದೇ ರೀತಿಯಲ್ಲಿ ತಂದೆ ನಾವು ನಿನ್ನ ಸೇವೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದರೆ ತಂದೆ, ನಮ್ಮನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸ್ತಕ್ಕಂಥ ಮಹಾಕೃಪೆಗಳ ತಂದೆಯ ದೇವರು ನೀನಾಗಿದೆ ತಂದೆ. ನಿನ್ನ ಸೇವೆ ಮಾಡ್ತಕ್ಕಂಥ ಯೋಗ್ಯತೆ ನಮ್ಮಲ್ಲಿಲ್ಲ ತಂದೆ. ಯೋನನಂತೆ ನಾವು ಬಲಹೀನರಾಗಿದ್ದೇವೆ, ಯೋನನಂತೆ ನಾವು ಅವಿಧೇಯರಾಗಿದ್ದೇವೆ, ಯೋನನಂತೆ ನಾವು ತಂದೆ ಸ್ವಾರ್ಥಿಗಳಾಗಿದ್ದೇವೆ. ಕೇವಲ ನಮ್ಮ ಕುಟುಂಬ ವಿಷಯದಲ್ಲಿ ಸಹ ಕುಟುಂಬಗಳನ್ನು ಮಾತ್ರ ನಾವು ನೋಡೋರಾಗಿದ್ದೇವೆ, ನಮ್ಮ ಸಭೆಗಳ ಮಾತ್ರ ನಾವು ನೋಡೋರಾಗಿದ್ದೇವೆ. ಆದರೆ
ತಂದೆ, ನೀನು ಸರ್ವಲೋಕವನ್ನು ಪ್ರೀತಿಸ್ತಕ್ಕಂಥ ಸರ್ವಲೋಕದ ತಂದೆಯ ದೇವರನ್ನಾಗಿದೆ ತಂದೆ. ನೀನು ಸರ್ವಲೋಕವನ್ನು ಸೃಷ್ಟಿ ಮಾಡತಕ್ಕಂಥ ಸೃಷ್ಟಿಕರ್ತನಾಗಿದೆ. ಆದ ಕಾರಣ ಕೇವಲ ಕ್ರೈಸ್ತರು ಮಾತ್ರ ಅಥವಾ ಯಹೂದಿಗಳು ಮಾತ್ರ ಅಥವಾ ಇಸ್ರಾಯೇಲರು ಮಾತ್ರ ರಕ್ಷಣೆ ಹೊಂದತಕ್ಕಂಥದ್ದು ನಿನ್ನ ಚಿತ್ತವಲ್ಲ. ಆದರೆ ಸರ್ವಲೋಕದ ಪ್ರತಿಯೊಬ್ಬರೂ ತಂದೆ ನಿನ್ನ ಮೇಲೆ ವಿಶ್ವಾಸವಿಟ್ಟವರಾಗಿ ತಂದೆ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ನಿನ್ನ ಒಂದು ಚಿತ್ತವಾಗಿದೆ ತಂದೆ. ನಿನ್ನ ಚಿತ್ತವನ್ನು ನಿನ್ನ ಮಕ್ಕಳ ಮುಖಾಂತರ, ನಿನ್ನ ಸೇವಕರ ಮುಖಾಂತರ ತಂದೆ ಪೂರ್ತಿಗೊಳಿಸಬೇಕೆಂದು ಬೇಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಂದೆ, ಕೊರೋನಾದ ಕಾರಣ ಎಷ್ಟೋ ಜನರು ತಂದೆ ನರಳುತ್ತಾ ಇದ್ದಾರೆ, ಎಷ್ಟೋ ರೋಗಿಗಳು ಕಷ್ಟದಲ್ಲಿದ್ದಾರೆ ತಂದೆ, ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಾರೆ, ನೋವಿನ ಪರಿಸ್ಥಿತಿಯಲ್ಲಿದ್ದಾರೆ ತಂದೆ, ಭಯದಿಂದ ತುಂಬಿದವರಾಗಿದ್ದಾರೆ ತಂದೆ. ಅಂತ ನಿನ್ನ ಮಕ್ಕಳನ್ನು ಪರಿಶುದ್ಧಾಸ್ತ್ರವನ್ನು ಮುಚ್ಚಿ ಅವರನ್ನು ಸಂತೈಸು, ಅವರಿಗೆ ತಂದೆ ನಿನ್ನ ತಂದೆ ಆತ್ಮನಿಂದ ತುಂಬಿಸಿ ಅವರನ್ನು ಬಲಗೊಳಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಅವರನ್ನು ನೋಡಿಕೊಳ್ತಕ್ಕಂಥ ಎಲ್ಲ ವೈದ್ಯರನ್ನು, ಎಲ್ಲ ನರ್ಸಸ್ಗಳನ್ನು, ವೈದ್ಯಕೀಯ ಸಿಬ್ಬಂದಿಯನ್ನು ನಿನ್ನ ಪರಿಶುದ್ಧಾಸ್ತ್ರ ಕೊಡುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಂದೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರನ್ನಾಗಲಿ ಮತ್ತು ಎಲ್ಲ ಯೂನಿಯನ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನಾಗಲಿ ಮತ್ತು ಎಲ್ಲ ನಿನ್ನ ತಂದೆ ರಾಜಕೀಯ ನಾಯಕರನ್ನು ಪರಿಶುದ್ಧಾಸ್ತ್ರ ಕೊಡ್ತಾ ಇದ್ದೇವೆ ತಂದೆ. ಈ ಒಂದು ಕರೋನಾದ ಕಾರಣ ಲಾಕ್ಡೌನ್ ಮುಖಾಂತರ ತಂದೆ ಪೂರ ರಾಷ್ಟ್ರವು ತಂದೆ ಆರ್ಥಿಕ ತಂದೆ ಸಮಸ್ಯೆಯಿಂದ ಕಷ್ಟಪಡ್ತಾ ಇದೆ ತಂದೆ. ಇಂಥ ಸಂದರ್ಭದಲ್ಲಿ ತಂದೆ ನೀನೇ ನಮಗೆ ಸಹಾಯ ನೀಡಿ ತಂದೆ. ಇಂಥ ಪರಿಸ್ಥಿತಿಯಿಂದ ನಮ್ಮನ್ನು ತಂದೆ ಸಂರಕ್ಷಿಸಿ ತಂದೆ, ನಮ್ಮೆಲ್ಲರಿಗೆ ಮತ್ತು ಎಲ್ಲ ಜನರಿಗೆ ತಂದೆ ಹೊಸ ಒಂದು ಚೈತನ್ಯ ದಯಪಾಲಿಸಿ ತಂದೆ, ಒಂದು ಆರ್ಥಿಕ ದೃಷ್ಟಿಯಿಂದ ನಾವು ಚೇತರಿಸಿಕೊಳ್ಳುವಂತೆ ನೀನು ನಮಗೆ ಸಹಾಯ ನೀಡಬೇಕೆಂಬುದಾಗಿ ಕೋರುತ್ತಾ ಇದ್ದೇವೆ ತಂದೆ. ಮತ್ತು ಎಷ್ಟೋ ಜನರಿಗೆ ತಂದೆ ಈ ಒಂದು ಲಾಕ್ಡೌನ್ ಮುಖಾಂತರ ಕೆಲಸವನ್ನು ಕಳೆದುಕೊಂಡಿದ್ದಾರೆ, ಕೆಲವರಿಗೆ ಹಣವಿಲ್ಲ, ಹಸಿವೆಯಿಂದ ತಂದೆ ವಿಧವಾದ ರೀತಿಯಲ್ಲಿ ಕಷ್ಟಪಡ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಬಡತನದಿಂದ ನರಳತಕ್ಕಂಥ ಜನರನ್ನು ಆಶೀರ್ವದಿಸು. ಕೆಲಸವನ್ನು ಕಳೆದುಕೊಂಡಿರೋರಿಗೆ ಒಂದು ಬೇಗನೆ ಅವರಿಗೆ ಕೆಲಸ ದೊರಕುವಂತೆ ನಿನ್ನ ಸಹಾಯ ನೀಡುತ್ತಂದೆ. ಮತ್ತು ಕಾಯಿಲೆಯಲ್ಲಿರ್ತಕ್ಕಂಥ ಜನರು ಮತ್ತು ಬೇರೆ ಬೇರೆ ವಿಧವಾದ ರೀತಿ ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತಂದೆ. ನಿನ್ನ ವಾಕ್ಯ ಹೇಳೋ ಪ್ರಕಾರ ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರು ನೀವು ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿ ಕೊಡ್ತೇನೆ ಅಂತ ಹೇಳಿದ ಪ್ರಕಾರ ತಂದೆ ನಮ್ಮೆಲ್ಲ ಕಷ್ಟ, ಚಿಂತೆ, ಬಾಧೆಗಳನ್ನು ನಿನ್ನ ಪರಿಶುದ್ಧ ಹಸ್ತಲಪಿಸ್ಕೊಡ್ತಾ ಇದ್ದೆ. ನಮ್ಮನ್ನು ಆಶ್ವಸಿಸಿ, ಸಂರಕ್ಷಿಸಿ, ಬಲಪಡಿಸಿ ತಂದೆ ನಮಗೆ ಹೊಸ ಜೀವನದಾಗಿ ಪಾಲಿಸಬೇಕೆಂದು ಬೇಡುತ್ತಾ ಇದೆ ತಂದೆ. ಅದೇ ರೀತಿಯಲ್ಲಿ ತಂದೆ ನಮ್ಮ ಮುಂಬೈ ರೀಜನಲ್ ಕಾನ್ಫರೆನ್ಸ್ನ ಬಿಷಪ್ ಐನವರನ್ನು, ಅಮ್ಮನವರನ್ನು ಮತ್ತು ಅವರ ಕುಟುಂಬವನ್ನು ಮತ್ತು ಅದೇ ರೀತಿಯಲ್ಲಿ ರೀಜನಲ್ ಎಕ್ಸಿಕ್ಯೂಟಿವ್ ಬೋರ್ಡ್ ಮೆಂಬರ್ಗಳನ್ನು ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಗಳನ್ನು, ಎಲ್ಲ ಸಭಾ ಪಾಲಕರುಗಳನ್ನು, ತಂದೆ ಡಿಕ್ನೆಸ್ಗಳನ್ನು, ಲೇ ಪ್ರೀಚರ್ಸ್, ಲೇಮೆನ್ಗಳನ್ನು ಪ್ರತಿಯೊಬ್ಬರೂ ಸಹ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ತಮ್ಮ ಜಿಮ್ಮೆದಾರಿಗಳನ್ನು, ತಮ್ಮ ಜವಾಬ್ದಾರಿಗಳನ್ನು ಯೋಗ್ಯವಾದ ರೀತಿಯಲ್ಲಿ ನಿರ್ವಹಿಸುವಂತೆ ನಿನ್ನ ಅವರಿಗೆ ಕೃಪೆ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ. ನಮ್ಮ ಸಭೆಯ ಎಲ್ಲ ಸಂಘ ಸಂಸ್ಥೆಗಳನ್ನು ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಸಭೆಯು ಸಹ ಯೋಗ್ಯವಾದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಡೆಸುವಂತೆ ನಿನ್ನ ಸಹಾಯ ನೀಡುತ್ತದೆ. ಆರ್ಥಿಕ ದೃಷ್ಟಿಯಿಂದಲೂ ತಂದೆ ಒಂದು ನಮ್ಮ ಒಂದು ಸಭೆಯನ್ನು ಬಲಗೊಳಿಸಬೇಕೆಂದು ಬೇಡುತ್ತಾ ಇದ್ದೇವೆ. ನಮ್ಮ ಸಭೆಯ ಜೀರ್ಣೋದ್ಧಾರವಾಗಲಿ, ರಿನೋವೇಷನ್ ವರ್ಕ್ ಆಗಲಿ ಯೋಗ್ಯವಾದ ರೀತಿಯಲ್ಲಿ ಜರುಗುವಂತೆ ಸಹ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಲಾಕ್ಡೌನ್ ಬೇಗನೆ ಮುಕ್ತಾಯಗೊಳಿಸಿದವರಾಗಿ ತಂದೆ ಬೇಗನೆ ನಿನ್ನ ಆರಾಧಿಸ್ತಕ್ಕಂಥ ಒಂದು ಸಮಯವನ್ನು ನಮಗೆ ಬೇಗನೆ ದಯಪಾಲಿಸಬೇಕೆಂಬುದಾಗಿ ಸಹ ನಾವು ಕೊಡ್ತಾ ಇದ್ದೇವೆ. ಮತ್ತು ಬೇಗನೆ ತಂದೆ ಈ ಒಂದು ಕೊರೋನಾ, ಈ ಒಂದು ಕಾಯಿಲೆಗೆ ಯೋಗ್ಯವಾದ ಒಂದು ಮೆಡಿಸಿನ್ ಸಿದ್ಧಗೊಳ್ಳುವಂತೆಯೂ ತಂದೆ ಅದರಲ್ಲಿ ಪ್ರಯಾಸ ಪಡ್ತಕ್ಕಂಥ ಪ್ರಯತ್ನಕ್ಕಂಥ ಪ್ರತಿಯೊಬ್ಬರಿಗೆ ಬೇಕಾಗ್ತಕ್ಕಂಥ ಬುದ್ಧಿ ಜ್ಞಾನವನ್ನು ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಮತ್ತೊಂದು ಆವರ್ತಿ ಎಲ್ಲ ನಮ್ಮ ಸಭಿಕರನ್ನು ಪರಿಶುದ್ಧ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಆಶೀರ್ವದಿಸಿ ನಡೆಸುತ್ತಂದೆ ತಂದೆ. ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ನಾವು ನಿನ್ನ ವಾಕ್ಯದಿಂದ ಬಲ ಹೊಂದಿದವರಾಗಿ ನಮ್ಮ ಜೀವನವನ್ನು ತಂದೆ ನಿನ್ನ ವಾಕ್ಯ ಮುಖಾಂತರ ಬದಲಾಯಿಸುವಂತೆ, ಪರಿವರ್ತನೆ ಹೊಂದುವಂತೆ, ಪಶ್ಚಾತ್ತಾಪಡುವಂತೆ ನಿನುವೆಯ ಜನರ ರೀತಿಯಲ್ಲಿ ನಾವು ತಂದೆ ನಾವು ಮನಮರಿದವರಾಗಿ, ಪಶ್ಚಾತ್ತಾಪಪಟ್ಟವರಾಗಿ ತಂದೆ ನಾವು ನಮ್ಮ ಜೀವನವನ್ನು ನಾಸ್ತಿಲಪಿಸಿಕೊಡುವಂತೆಯೋ, ನಾವು ರಕ್ಷಣೆ ಹೊಂದುವಂತೆ ನಮಗೆ ಕೃಪೆ ನೀಡಬೇಕೆಂದು ಬೇಡುತ್ತಾ ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾಕ್ಷಿಸಂದು ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವಿದೆ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯ ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯ, ನಿನ್ನ ಸಹವಾಸವು ಈಗಲೇ ವಾಗಲು ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ನಮ್ಮ ಎಲ್ಲ ಸಭಿಕರೊಂದಿಗೂ ಸದಾಕಾಲ ನಿಲುಗೊಂಡಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಜೈ ಕ್ರಿಸ್ತ.